ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ತುಂಬ ದಿವಸ ಆದಮೇಲೆ ಮತ್ತೆ ಹೊಸಕೋಟೆ ಕಡೆ ಬಂದು ಒಳ್ಳೆ ಬಿರಿಯಾನಿ ತಿನ್ನೋಣ ಅಂತ. ಶನಿವಾರ ಆಗಿರೋದ್ರಿಂದ ಆನಂದಾಗಿ ಮನೆಯಾಗಿ ಇರಲ್ಲ. ನಾವು ಬಂದಿದ್ದೀವಿ ರಾಜ್ ದಮ್ ಬಿರಿಯಾನಿಗೆ. ನೋಡ್ಬೋದು ಆಲ್ರೆಡಿ ಟೈಮ್ ಎಷ್ಟು ಇವಾಗ 5:30. ಆಲ್ರೆಡಿ ಸ್ವಲ್ಪ ಕ್ರೌಡೆಲ್ಲ ಇದೆ. ಆಫೀಸಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ. ಗಮ್ಮಂತಿದೆ. ಎಂತ ಸ್ಮೆಲ್ಲಿಂಗ್ ಇದೆ? ಚೆನ್ನಾಗಿಲ್ವ? ಹೆಂಗಿದೆ ಸ್ಮೆಲ್ಲು? ಗಮ್ಮತ್ತಿದೆಯಲ್ಲ? ಗಮ್ಮತ್ತೈತಿ. ಬ್ರೋ, ಹೌ ಇಸ್ ದಿ ಸ್ಮೆಲ್ ಬ್ರೋ? It's very good. ಗುಡ್. ಲೆಟ್ಸ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ನಡೀರಿ ಹೋಗೋಣ, ಹೋಗ್ಬಿಟ್ಟು ತಿನ್ನೋಣಂತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸಪೋರ್ಟ್ ಮಾಡಿ. ಸೊ ಇದು ಟೋಟಲಾಗಿ ಇವಾಗ 2 ಮಟನ್ ಬಿರಿಯಾನಿ, 1 ಚಿಕನ್ ಬಿರಿಯಾನಿ, ಆಮೇಲೆ 1 ಪ್ಲೇಟ್ ಕಬಾಬ್ ತೊಗೋತಾ ಇದ್ದೀವಿ. ಎಲ್ಲ ಇವಾಗೆಲ್ಲ ಫ್ರೆಶ್ಶಾಗಿ ಸಿಗ್ತದೆ. ಸೊ ಬನ್ನಿ ಅದು ತೊಗೊಳ್ಳೋಣ ಕೌಂಟರ್. ನೋಡ್ಬೋದು, 1 ಕಬಾಬು, 2 ಮಟನ್ನು, 1 ಚಿಕನ್ ತೊಗೊಂಡಿದ್ದೀವಿ. ಸೊ ಬನ್ನಿ ಇವಾಗ ಕಬಾಬ್ಗೆ ಕೊಡೋಣ ಕೂಪನ್ನು, ಆಮೇಲೆ ಮಟನ್ಗೆ ಈ ಕಡೆ ತೊಗೊಳ್ತೀವಿ. ತುಂಬ ದಿನದ ನಂತರ ಮತ್ತೆ ಮಟನ್ ತಿನ್ನುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಇದಕ್ಕೆಲ್ಲ ನನ್ನ ಫ್ರೆಂಡ್ಸ್, ಕೊಲೀಗ್ಸೇ ಕಾರಣ, ಮತ್ತು ನನ್ನ ಹೆಂಡತಿ ಕೂಡ. ಮನೆಗೆ ಹೋದ್ಮೇಲೆ ನನ್ನ ಹೆಸರು ಇಲ್ಲ. ಓಕೆ, ಬನ್ನಿ. ಸ್ಮೆಲ್ ಹೆಂಗಿದೆ ಅಂತ ಕುರಿ ಹಂಗೆ ಸ್ಮೆಲ್ ಗಮ್ಮಂತಿದೆ. ಹಾಂ, ನೋಡಿ ಒಳ್ಳೆ ಪೀಸ್ ಕೊಟ್ಟಿದ್ದಾರೆ. ಎಲ್ಲ ಫುಲ್ ಫ್ರೆಶ್ ಆಗಿ ಟೆಂಡರ್ ಆಗಿದೆ. ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ ಎಲ್ಲ ಮಟನ್ ಬಿರಿಯಾನಿಗಳು ಪಾರ್ಸಲ್ಗೆ ಒಂಥರ ಟೇಸ್ಟ್ ಬರುತ್ತೆ. ಇಲ್ಲೇ ತಿನ್ನೋದು ಬೇರೆ. ಏನಕ್ಕೆ ಅಂದರೆ ಇಲ್ಲೇ ಇದ್ದಾಗ ಹಂಗೆ ಫ್ರೆಶ್ ಆಗಿ ಸಿಗುತ್ತೆ. ಪಾರ್ಸಲ್ ನೋಡೋದು ಸ್ವಲ್ಪ ಬಿಸಿ ಬರ್ದಂಗೆ ಆಗಿರುತ್ತಲ್ಲ ಕುರಿಗೆ, ಹಂಗಾಗಿ. ಟೇಸ್ಟ್ ಇಟ್ ಗೈಸ್, ಟೇಸ್ಟ್ ಮಾಡಿ ಹಂಗೆ ಒಂಚೂರು ಟೇಸ್ಟ್ ರಿವ್ಯೂ ಹೇಳಿ. ಹೆಂಗೆ? ಕಬಾಬ್ ನೋಡೋಣ. ಚೆನ್ನಾಗಿದೆ. 2 ಮಟನ್ ಬಿರಿಯಾನಿ, 1 ಚಿಕನ್ ಬಿರಿಯಾನಿ, 1 ಕಬಾಬು, 1 ಸೂಪಿಂದ 1,040 ರೂಪಾಯಿ ಆಯಿತು. You first take, I'll take it from there. No, you take first. I'll take some from This is chicken. Do one thing, give me that plate. You take our... You get... ನೀವು ಮಟನ್ ತಿನ್ನಲ್ವಾ? ಐ ಆಮ್ ಟೇಕಿಂಗ್ ಫ್ರಮ್ ಹಿಯರ್, ಯು ಟೇಕ್ ಫ್ರಮ್ ದೇರ್. ನೋಡಿ, ಇದು ಚರ್ಬಿ ಹೆಂಗಿದೆ ನೋಡಿ. ಚರ್ಬಿ ನಂಗೆ ತುಂಬ ಇಷ್ಟ. ಚರ್ಬಿ ಮನೇಲಿ ಬೈತಾರೆ ತಿನ್ನಬಾರ್ದು ಅಂತ, ಬಟ್ ಆದರೆ ಚರ್ಬಿ ಮಜಾನೇ ಬೇರೆ. ಹೆಂಗಿದೆ? ಆ್ಯಕ್ಚುಲಿ ರೈತ ಹೆಂಗಿದೆ ಅನಿತಾ? ಚೆನ್ನಾಗಿದೆ. ಇಷ್ಟ ಆಯ್ತಾ ಸಿದ್ದು? ಯು ನೈಸ್ ಅಲ್ಲ? ಸೊ ಇದು ದೊಣ್ಣೆ ಬಿರಿಯಾನಿ ಇಷ್ಟ ಆಯಿತು. ಮಟನ್ ಚೆನ್ನಾಗಿದೆ. ನಾನು ಬರೀ ಮಟನ್ನೇ ಹಾಕ್ಕೊಡ್ತಿದ್ದೀನಿ, ರೈಸೇ ಹಾಕೋತಿಲ್ಲ. ಸೊ ಬನ್ನಿ ಇವಾಗ ತಿಂದ್ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ ಇವತ್ತಿನ ಜರ್ನಿ. ಏನು ಮಜಾ ಇದೆ ಗೊತ್ತಾ? ಸೂಪರ್. ನೋಡಿ ಇವಾಗ ಸೂಪ್. ಓಹೋ, ಯಾವ ಮೇಕೆ ಏನು ಪಾಪ ಮಾಡಿತ್ತೋ ಪುಣ್ಯ ಮಾಡಿತ್ತೋ ಗೊತ್ತಿಲ್ಲ. ಅಷ್ಟು ಸೂಪ್ ಟೇಸ್ಟ್ ಮಾಡೋಣ. ಹೆಂಗೆ ನೋಡಿ, ಹೆಂಗೆ ಮೇಲ್ಗಡೆ ಕಾಣ್ತಾ ಇದೆ ಕೊಬ್ಬು ಎಲ್ಲ. ಇಲ್ಲ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ನಿಂಬೆಹಣ್ಣು ಹಾಕೊಂಡ್ಬಿಟ್ಟು ಖಾರ ಕಡಿಮೆ ಇದೆ. ಸೂಪರ್ ಆಗಿದೆ. ಒಂದು ಓಕೆ, ನನಗೇನೋ ಸೂಪಲ್ಲಿ ಅಷ್ಟೊಂದೇನು ಮಜಾ ಬಂದಿಲ್ಲ, ಬಟ್ ಬಿರಿಯಾನಿ ಸೂಪರ್ ಆಗಿತ್ತು. ಸೂಪ್ ಆ್ಯಕ್ಚುಲಿ ಒಂಚೂರು ಸ್ಪೈಸಿ ಬೇಕನ್ಸುತ್ತೆ. ನಾನು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಡ್ತೀನಿ, ಸರಿ ಆಗುತ್ತೆ ಮೋಸ್ಟ್ಲಿ. ಓಕೆ, ಸೊ ಫೈನಲಾಗಿ ಎಲ್ಲರೂ ತಿಂದ್ವಿ ಮಟನ್ ಬಿರಿಯಾನಿ, ಕಬಾಬು ಮತ್ತು ಚಿಕನ್ ಬಿರಿಯಾನಿ ಎಲ್ಲ. ಸೊ ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು. ಸೊ ಈ ವ್ಲಾಗಲ್ಲಿ ಒಂದು ಸ್ವಲ್ಪ ಇದು ಅಡ್ವೆಂಚರಸ್ಸು, ಆಲ್ಮೋಸ್ಟ್ ನಿಯರ್ ಬೈ ಎಕ್ಸ್ಪ್ಲೋರೇಷನ್ ತೋರಿಸ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಹೆಂಗಿತ್ತಲ್ಲ? ಚೆನ್ನಾಗಿತ್ತಲ್ಲ? ಹಾಂ, ಬಸ್ಸಸ್ ಕಮ್ಮಿಂಗ್ ಆ್ಯಂಡ್ ಪಾರ್ಕಿಂಗ್. I think everybody took that shot for Sunday.
ಲೆಫ್ಟು ಲೆಫ್ಟು ರೈಟ್ ಅಲ್ಲ